ತಂದಿದ್ದೀವಿ. 60+ ಮಾರ್ಕ್ಸ್ ಕ್ವಶನ್ಸೇ ಈ ವಿಡಿಯೋದಲ್ಲಿ ಇದ್ದಾವೆ. ಬಟ್ ಇಲ್ಲಿ ನಾವು ಮೇನ್ ಕನ್ಸೆಪ್ಟ್ಗಳನ್ನು ನಿಮಗೆ ಮೇನ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹೇಳ್ತೀವಿ. ಸೊ ಉತ್ತರಗಳನ್ನು ತಾವೇನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳೇ, ನಮ್ಮ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಇದೆ, ಅಲ್ಲಿ ತಾವು ಹೋಗಿ ಏನು ಮಾಡ್ಬೋದು, ಇವುಗಳನ್ನು ನೋಡ್ಬೋದು. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ನನ್ನು ಸಹಿತ ಮಾಡಲು ಮರೆಯದಿರಿ. ಭಾಳಷ್ಟು ವಿಡಿಯೋಗಳನ್ನು ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸೊ ಬಹಳ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗಿದೆ. ಇಲ್ಲಿ ಕಲಿಕಾ ಚೇತರಿಕೆ ಕ್ವಶನ್ ಪೇಪರನ್ನು ಯಾರು ನೋಡಿಲ್ಲ ಆ ವಿಡಿಯೋವನ್ನು ಸಹಿತ ತಪ್ಪದೇ ನೋಡಿ, 9th ಸೈನ್ಸಲ್ಲಿ. ಇವತ್ತು ಸೊ ಬಹು ನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ 60ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಬೇಕಾದ್ರೆ ಯಾವ ವಿಷಯಗಳನ್ನು ನಾವುಗಳು ಪ್ರಿಪ್ರೇಷನನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇದು 2 ಅಂಕಕ್ಕೆ ಬಂದೇ ಬರ್ತಕ್ಕಂಥ ಕ್ವಶನ್. ದ್ರವ್ಯದ ಕಣಗಳ ಗುಣಗಳು, ಇದು ಇಂಪಾರ್ಟೆಂಟ್. ಯಾಕಂದರೆ ಆ ಭೌತ ಸ್ವರೂಪ ಮತ್ತು ಗುಣಗಳಲ್ಲಿ ಒಂದು ಕ್ವಶನ್ ಅಂತೂ ಗ್ಯಾರಂಟಿ ಬರ್ತದೆ. ದ್ರವ್ಯದ ಸ್ಥಿತಿ, ಲಕ್ಷಣ, ಘನ, ದ್ರವ, ಅನಿಲ ಇದೆ. ಇದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದೆ. ಈ ಕ್ವಶನು ಬಂದೇ ಬರ್ತದೆ. ಕಣಗಳು ಹೇಗೆ ಮಾಡಲ್ಪಟ್ಟಿವೆ ಅದು ಗೊತ್ತಿರಬೇಕು. ಪೇಜ್ 9ರಲ್ಲಿ ಕಾರಣ ಕೊಡಿ ಅಂತ ಹೇಳಿಕೆಗಳಿದ್ದಾವೆ, ಅವುಗಳಿಗೆ ಕಾರಣ ಕೊಡಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ತಾಪ ಬದಲಾವಣೆಯ ಪರಿಣಾಮ ನೋಡ್ಕೊಡ್ರಿ. ಸೆಲ್ಸಿಯಸ್ದಿಂದ ಕೆಲ್ವಿನ್ಗೆ, ನೆಕ್ಸ್ಟ್ ಕೆಲ್ವಿನ್ದಿಂದ ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡೋದನ್ನು ತಾವೇನು ಮಾಡಬೇಕು, ಕಲ್ಕೋಬೇಕು. ಸೆಲ್ಸಿಯಸ್ದಿಂದ ಕೆಲ್ವಿನ್, ಕೆಲ್ವಿನ್ದಿಂದ ಸೆಲ್ಸಿಯಸ್. ಬಾಷ್ಪೀಕರಣದ ಅರ್ಥ, ಪ್ರಭಾವ ಬೀರುವ ಅಂಶಗಳಿದ್ದಾವೆ, ವೆರಿ ಇಂಪಾರ್ಟೆಂಟ್. ಪೇಜ್ 15ರಲ್ಲಿ ಕಾರಣ ಕೊಡಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಕೆಲ್ವಿನ್ ಅಳತೆಗೆ ಪರಿವರ್ತನೆ, ವೆರಿ ಇಂಪಾರ್ಟೆಂಟ್. ಸೆಲ್ಸಿಯಸ್ನ ಕೊಡ್ತಾರೆ, ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದು. ಮಿಶ್ರಣದ ಅರ್ಥವಿಧಗಳು, ವೆರಿ ಇಂಪಾರ್ಟೆಂಟ್. ಇದು ಕೂಡ ಬಂದೇ ಬರ್ತದೆ. ಸಮರೂಪ ಮತ್ತು ಅಸಮರೂಪ ಮಿಶ್ರಣದ ನಡುವಿನ ವ್ಯತ್ಯಾಸ, ಈ 2 ಕಂಟೆಂಟ್ ಒಳಗಡೆ ಒಂದು ಬಂದೇ ಬರ್ತದೆ. ಸಮರೂಪ ಮತ್ತು ಅಸಮರೂಪ ಮಿಶ್ರಣದ ವ್ಯತ್ಯಾಸ ಬರ್ತದೆ. ಇಲ್ಲ ಮಿಶ್ರಣದ ಅರ್ಥವಿಧಗಳು ಬರ್ತವೆ, 2ರಲ್ಲಿ ಒಂದಂತೂ ಡೆಫಿನೆಟ್ ಆಗಿ ಬರ್ತದೆ. ದ್ರಾವಣದ ಗುಣಗಳು, ದ್ರಾವಣದ ಸಾರತೆ ಕಂಡುಹಿಡಿಯುವ ಲೆಕ್ಕಗಳು, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನ್ಗಳನ್ನು ಬಹಳ ಕೇಳ್ತಾರೆ. ವಿಲಂಬಿತ ಮಿಶ್ರಣದ ಅರ್ಥ ಮತ್ತು ಲಕ್ಷಣಗಳು, ಕಲೀಲ ದ್ರಾವಣದ ಅರ್ಥ ಮತ್ತು ಲಕ್ಷಣಗಳು, ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಕೂಡ ಒಂದು ಕ್ವಶನ್ ಗ್ಯಾರಂಟಿಯಾಗಿ ಬರ್ತದೆ. ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವ ವಿಧಾನಗಳು ಅಂತ ಇದೆ, ಬೇರ್ಪಡಿಸಲು ಬಳಸ್ತಕ್ಕಂಥ ತಂತ್ರಗಳಿದೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಭೌತ ರಾಸಾಯನಿಕ ಬದಲಾವಣೆ, ವೆರಿ ಇಂಪಾರ್ಟೆಂಟ್. ಯಾವ ಭೌತ ಬದಲಾವಣೆಗಳು, ಯಾವ ರಾಸಾಯನಿಕ ಬದಲಾವಣೆಗಳು, ಧಾತುಗಳು ಮತ್ತು ಸಂಯುಕ್ತಗಳು, ವೆರಿ ಇಂಪಾರ್ಟೆಂಟ್ ಇದೆ. ಮಿಶ್ರಣ ಮತ್ತು ಸಂಯುಕ್ತದ ನಡುವಿನ ವ್ಯತ್ಯಾಸ, ವೆರಿ ಇಂಪಾರ್ಟೆಂಟ್. ಸಂಯುಕ್ತ ಸೂಕ್ಷ್ಮದರ್ಶಕದ ಚಿತ್ರ. ಜೀವಕೋಶ ಅಂದರೆ ಏನು, ಅದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕೋಶ ಭಿತ್ತಿ, ಕೋಶ ಕೇಂದ್ರ, ಕೋಶ ಪೊರೆ, ಇದು ಇಂಪಾರ್ಟೆಂಟ್. ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶದ ಚಿತ್ರ, ವ್ಯತ್ಯಾಸ, ವೆರಿ ಇಂಪಾರ್ಟೆಂಟ್. ಇದು ಬಂದೇ ಬರ್ತದೆ. ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಯ ಅಂತ ಏಕೆ ಕರಿತೀವಿ, ಮೈಟ್ರೋಕಾಂಡ್ರಿಯನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಏಕೆ ಕರಿತೀವಿ, ಅದನ್ನು ನೋಡ್ಕೊಡ್ರಿ. ಅಭಿಸರಣೆಯ ಅರ್ಥ, ಅಂಗಾಂಶದ ಅರ್ಥ, ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ ಏನು, ಸಸ್ಯ ಅಂಗಾಂಶದ ಪ್ರಕಾರಗಳು, ಪ್ರಾಣಿ ಅಂಗಾಂಶದ ಪ್ರಕಾರಗಳು, 2ರಲ್ಲಿ ಒಂದಂತೂ ಡೆಫಿನೆಟ್ ಆಗಿ ಬರ್ತದೆ. ನರಕೋಶದ ಚಿತ್ರ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಇದೆ, ಇದು ಕೂಡ ಎಕ್ಸಾಮ್ ಬಂದೇ ಬರ್ತದೆ. ಪತ್ರರಂಧ್ರದ ಕಾರ್ಯಗಳು, ಎಪಿಡರ್ಮಸ್ನ ಪಾತ್ರ, ಇದರಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರ್ತದೆ. ಬೆಳೆ ತಳಿಗಳ ಸುಧಾರಣೆ,
ಅದನ್ನು ನೋಡ್ಕೊಂಡು ಹೋಗ್ರಿ. ಬೃಹತ್ ಪೋಷಕಾಂಶ, ಸಾವಯವ ಗೊಬ್ಬರ, ರಸಗೊಬ್ಬರ, ಇದು ಇಂಪಾರ್ಟೆಂಟ್ ಇದೆ. ಅಂಶಗಳು: ದನಗಳ ತಳಿ ಸುಧಾರಣೆ, ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ ನಿರ್ವಹಣಾ ಪದ್ಧತಿಗಳು, ಮೀನು ಸಾಕಾಣಿಕೆಯ ಅನುಕೂಲ, ಸಸ್ಯ ಸಂಪತ್ತು, ಜೇನು ಉತ್ಪಾದನೆ, ದನ ಸಾಕಾಣಿಕೆಗಳ ಲಾಭ, ಅಂತರ ಬೇಸಾಯ ಮತ್ತು ಸರದಿ ಬೇಸಾಯದ ಅನುಕೂಲ, ವೆರಿ ಇಂಪಾರ್ಟೆಂಟ್. ಜವ ವೇಗ ಕಾಲ ಕಂಡುಹಿಡಿಯೋ ಲೆಕ್ಕ, ವೆರಿ ಇಂಪಾರ್ಟೆಂಟ್, ಬಂದೇ ಬರ್ತದ. ವೇಗೋತ್ಕರ್ಷ ಕಂಡುಹಿಡಿಯೋ ಲೆಕ್ಕಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್. ಚಲನೆಯ ದೂರ ಕಾಲ ನಕ್ಷೆ ನೋಡ್ಕೊಂಡು ಹೋಗ್ರಿ. ಏಕರೂಪ ವೃತ್ತಿಯ ಚಲನೆಯ ಅರ್ಥ, ಅದರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಚಲನೆಯ 3 ನಿಯಮಗಳು ಬರ್ತಾವ, ಆ 3 ನಿಯಮಗಳು ಇಂಪಾರ್ಟೆಂಟ್ ಇದಾವ. ಜಡತ್ವ ಮತ್ತು ಗುರುತ್ವ, ಇದರ ಅರ್ಥ ನೋಡ್ಕೊಂಡು ಹೋಗ್ರಿ. ವಿಶ್ವವ್ಯಾಪಿ ಗುರುತ್ವ ನಿಯಮ, ಅದು ನೋಡ್ಕೊಂಡು ಹೋಗ್ರಿ, ಇಂಪಾರ್ಟೆಂಟ್ ಅದ. ಜಿಯ ಬೆಲೆ ಕಂಡುಹಿಡಿಯೋದು, ಅದು ಇಂಪಾರ್ಟೆಂಟ್ ಅದ. ರಾಶಿ ಮತ್ತು ತೂಕದ ಅರ್ಥ, ಈ ರಾಶಿ ಮತ್ತು ತೂಕದ ಲೆಕ್ಕಗಳು. ಪ್ಲವನತೆ ಅಂದರೆ ಏನು, ಸಾಪೇಕ್ಷ ಸಾಂದ್ರತೆ ಕಂಡುಹಿಡಿಯತಕ್ಕಂಥ ಲೆಕ್ಕಗಳು, ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟು 60ಕ್ಕಿಂತ ಹೆಚ್ಚಿಗೆ ತಮಗೆ ಬರ್ತಕ್ಕಂಥ ಅಂಕಗಳನ್ನು, ಪ್ರಶ್ನೆಗಳನ್ನು ಹಾಕಿದ್ದೀವಿ. ಖಂಡಿತ ಬರ್ತವೆ, ಚಿಂತೆ ಬೇಡ. ಕೊಡುವಾಗ ಅದೇ ಥರ ಕೊಟ್ಟಿರ್ತೀವಿ, ಯಾಕಂದ್ರೆ ಆ ಪಾಠದಿಂದ ಅದನ್ನು ಬಿಟ್ಟು ಬೇರೆ ಯಾವುದು ಕೇಳೋ ಚಾನ್ಸೇ ಇಲ್ಲ. ಮತ್ತು ಮೇನ್ ಥೀಮ್ಸ್ ಏನಿದಾವಲ್ಲ, ಯಾವ ಫಲಿತಾಂಶಗಳ ಮೇಲೆ ಪ್ರಶ್ನೆಗಳು ಬರ್ತಾವಲ್ಲ, ಅವುಗಳನ್ನೇ ನಾವು ಏನು ಮಾಡಿದ್ದೀವಿ, ಫೋಕಸ್ ಮಾಡಿದ್ದೀವಿ. ಸೊ ನಾವು ಕನ್ನಡದಲ್ಲಿ ಹಾಕಿದ್ದೀವಿ, ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ, ಹಿಂದಿಯಲ್ಲಿ ಹಾಕಿದ್ದೀವಿ, ಮ್ಯಾಥ್ಸಲ್ಲಿ ಹಾಕಿದ್ದೀವಿ. ನಾವೇನು ಹಾಕಿದ್ದೀವಿ ಅವು ಬಂದಿದ್ದಾವೆ, ಚಿಂತೆ ಬೇಡ. ಇನ್ನು ಮುಂದೇನೂ ಕೂಡ SSLನೂ ಹಾಕ್ತೀವಿ, ಅಲ್ಲಿಂದನೂ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ಸಿಗುವ ವಿದ್ಯಾರ್ಥಿಗಳೇ, ಮತ್ತು ಮುಂದಿನ 9ನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಹಾಳೆಯ ಉತ್ತರದಲ್ಲಿ. ಅಲ್ಲಿಯವರೆಗೂ ಬಾಯ್. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್, ಅದುವೇ ನಮಗೆ ಮೋಟಿವೇಶನ್ ಅಂತ ಹೇಳ್ತೀವಿ. ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರನ್ನು ಸಹಿತ ಮಾಡಿ. ಬಾಯ್.